ಬಾಯಲ್ಲಿಟ್ಟರೆ ಕರಗುವಂತಹ ನೋಡಿ ಸ್ಮೂತಾದ ಹಲ್ವ ರೆಡಿಯಾಗಿದೆ. ನನಗೆ ಕಟ್ ಮಾಡಲಿಕ್ಕೆ ಕೂಡ ಅಷ್ಟು ಕಷ್ಟ ಆಯಿತು, ಯಾಕಂತ ಹೇಳಿದರೆ ಅದು ಅಷ್ಟು ಸ್ಮೂತಾಗಿದೆ. ಫ್ರೆಂಡ್ಸ್, ನಾನಿವತ್ತು ಒಂದು ಸ್ಪೆಷಲ್ ಆದ ಎಲ್ಲ ಫಂಕ್ಷನ್ಗಳಲ್ಲಿ ಹೆಚ್ಚಾಗಿ ಮಾಡುವಂತಹ ಗೋಧಿ ಹಲ್ವ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸಿಕೊಡ್ತೇನೆ. ತುಂಬಾ ಚೆನ್ನಾಗಿರ್ತದೆ. ಅರ್ಧ ಗಂಟೆಯಲ್ಲಿ ಆ ರೆಸಿಪಿಯನ್ನು ಮಾಡಿ ಮುಗಿಸ್ಬೋದು. ಯಾವ ರೀತಿ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮೊದಲಿಗೆ ಉಂಟಲ್ಲ, ನಾವೇನು ಮಾಡಬೇಕಂತ ಹೇಳಿದರೆ ಗೋಧಿ ಹಲ್ವಕ್ಕೆ ಬೆಲ್ಲವನ್ನು ಫಸ್ಟಿಗೆ ನೀರು ಮಾಡಿಕೊಳ್ಬೇಕು. ನಾನಿಲ್ಲಿ 1.5 ಕಪ್ಪಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಅದನ್ನು ಫಸ್ಟಿಗೆ ನೀರು ಮಾಡಿಕೊಳ್ತೇನೆ. ನಾವು ಯಾಕೆ ನೀರು ಮಾಡಿಕೊಳ್ಳೋದು ಅಂತ ಹೇಳಿದರೆ ಬೆಲ್ಲ ಬಿಸಿ ಇದ್ದಾಗ ನಾವು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಸಪ್ಪೆ ಆಗಬೇಕಿದು. ನಾನು 1 ಕಪ್ಪಷ್ಟು ನೀರನ್ನು ಕೂಡ ಸೇರಿಸಿಕೊಳ್ತೇನೆ. ಈಗ ಫುಲ್ ಮೆಲ್ಟ್ ಆಗಬೇಕು. ಪಾಕ ಏನು ಬರಬೇಕಂತ ಇಲ್ಲ, ಖಾಲಿ ಬೆಲ್ಲ ಉಂಟಲ್ಲ, ಇಡೀ ಬೆಲ್ಲ ಉಂಟಲ್ಲ, ಅದು ನೀರಾದರೆ ಸಾಕು. ಗೋಧಿ ಹಲ್ವನ ಸಕ್ಕರೆ ಹಾಕಿ ಕೂಡ ಮಾಡ್ಬೋದು, ಆದರೆ ಬೆಲ್ಲ ಹಾಕಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರ್ತದೆ. ಹೆಲ್ದಿ ರೆಸಿಪಿ ಕೂಡ ರೆಡಿ ಆಗ್ತದೆ. ಕಲರ್ ಕೂಡ ಒಳ್ಳೆ ಬರ್ತದೆ ಬೆಲ್ಲ ಹಾಕೋದ್ರಿಂದ, ನ್ಯಾಚುರಲ್ ಕಲರ್. ಮತ್ತು ಏನಾದರೂ ಅದಕ್ಕೆ ಫುಡ್ ಕಲರೆಲ್ಲ ಏನು ಹಾಕಲಿಕ್ಕಿಲ್ಲ. ನಾವು ಈ ಥರ ಫಸ್ಟಿಗೆ ನೀರು ಮಾಡಿ ಇಟ್ಕೊಂಡ್ರೆ ಬೆಲ್ಲವನ್ನು, ಅದು ಬೇಗ ಸಪ್ಪೆ ಆಗ್ತದೆ. ಮತ್ತು ನಮಗೆ ಗೋಧಿ ಹಿಟ್ಟೆಲ್ಲ ಫ್ರೈ ಮಾಡಬೇಕಾದ್ರೆ ನಾವು ಬೇಗ ಹಾಕ್ಬೋದು. ಇಲ್ಲದಿದ್ದರೆ ಇದು ಬಿಸಿ ಬಿಸಿ ಹಾಕಲಿಕ್ಕೆಲ್ಲ ಆಗೋದಿಲ್ಲ ನೋಡಿ. ಅದಕ್ಕಾಗಿ ನಾವು ಇದನ್ನು ಫಸ್ಟಿಗೆ ನೀರು ಮಾಡಿಕೊಳ್ತಾ ಇದ್ದೇವೆ ಬೆಲ್ಲವನ್ನು. ಬೆಲ್ಲ ನೋಡಿ ಅಂತೆ ಫುಲ್ ನೀರಾಗ್ತಾ ಬಂತು. ಒಂದು 2 ನಿಮಿಷ ಹೀಗೇನೆ ಕೈ ಆಡಿಸಿದರೆ ಸಾಕು, ಫುಲ್ ನೀರಾಗ್ತದೆ ನೋಡಿ. ನಿಮಗೆ ಇದರಲ್ಲಿ ಕಾಣ್ತಾ ಇರ್ಬೋದು, ಅಲ್ಲಲ್ಲಿ ಕಸ ಕಾಣ್ತದೆ, ಬೆಲ್ಲದ್ದು ಕಸ. ಅದು ನಾವು ಹಲ್ವಕ್ಕೆ ಹಾಕಬೇಕಾದ್ರೆ ಈ ಬೆಲ್ಲದ ನೀರನ್ನು ಸೋಸಿಕೊಂಡು ಹಾಕೋಬೇಕು, ಯಾಕಂತ ಹೇಳಿದರೆ ಆ ಕಸ ಎಲ್ಲ ಹೋಗಬೇಕು. ಇನ್ನು ನಮ್ಮ ಡ್ರೈ ಫ್ರೂಟ್ಸನ್ನು ಹುರಿದುಕೊಳ್ಳುವ. ಹಲ್ವಕ್ಕೆ ಮೇಯ್ನಾಗಿ ಬೇಕು ಇರೋದೇ ಈ ಡ್ರೈ ಫ್ರೂಟ್ಸ್ ನಾವು ಎಷ್ಟು ಹಾಕ್ತೀವೋ ಅಷ್ಟು ಹಲ್ವ ಚೆನ್ನಾಗಿ ಬರ್ತದೆ ನೋಡಿ. ನಮ್ಮ ಮನೆಯಲ್ಲೇ ರೆಡಿ ಮಾಡಿದಂತಹ ಪ್ಯೂರ್ ತುಪ್ಪ, ಒಳ್ಳೆ ಪರಿಮಳ ಬರ್ತಾ ಉಂಟು. ನಾನಿಲ್ಲಿ 2 ಚಮಚದಷ್ಟು ಹಾಕ್ಕೊಳ್ತೇನೆ. ತುಪ್ಪ ಎಲ್ಲ ನೀರಾಯಿತು. ಇವಾಗ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತೇನೆ. ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಈಗ ಚೆನ್ನಾಗಿ ಹುರಿದುಕೊಳ್ಬೇಕು. ತುಪ್ಪದಲ್ಲಿ ಹುರಿದ್ರೆ ಒಳ್ಳೆ ಪರಿಮಳ ಬರ್ತದೆ. ಅದು ಕೂಡ ಮನೆಯಲ್ಲೇ ರೆಡಿ ಮಾಡಿದಂತಹ ನ್ಯಾಚುರಲ್ ಆದ ತುಪ್ಪ, ಒಳ್ಳೆ ಪರಿಮಳ ಇದೆ. ಗೋಡಂಬಿ ಸ್ವಲ್ಪ ಕೆಂಪಾಗೋ ತನಕ ಹುರಿಯುವ, ಹಾಗೆಯೇ ದ್ರಾಕ್ಷಿ ಉಬ್ಬಿ ಬರ್ತದೆ. ಆಗಿದೆ ಇದು. ಇದನ್ನೀಗ ಒಂದು ಚಿಕ್ಕ ಬೌಲಿಗೆ ಹಾಕೊಳ್ಳುವ. ನೋಡಿ, ಡ್ರೈ ಫ್ರೂಟ್ಸ್ ಹುರಿದಾಯಿತು. ಇನ್ನು ನಾವು ಗೋಧಿ ಹಿಟ್ಟನ್ನು ಅದೇ ಬಾಣಲಿಗೆ ಹಾಕಿ ಚೆನ್ನಾಗಿ ಹುರಿಯುವ. ನೋಡಿ, ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟನ್ನು ಹಾಕ್ಕೊಂಡೆ. ಅದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರಿಬೇಕು. ಈ ಗೋಧಿ ಹಿಟ್ಟು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ನಾವು ಇದನ್ನು ಚೆನ್ನಾಗಿ ಹುರಿಬೇಕು. ನಾವು ಎಷ್ಟು ತುಪ್ಪ ಹಾಕ್ತೇವೆ ಅಷ್ಟು ಹೇಳ್ಕೊಳ್ತದೆ ನೋಡಿ ಈ ಗೋಧಿ ಹಿಟ್ಟು. ನೋಡಿ, ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಆಯಿತು. ಇನ್ನು ನಾವು ಇದಕ್ಕೆ ಬೆಲ್ಲದ ನೀರನ್ನು ಹಾಕ್ಕೊಳ್ಳುವ. ಬೆಲ್ಲದ ನೀರನ್ನು ಉಂಟಲ್ಲ ಹೀಗೆ ಸೋಸಿಕೊಂಡು ಹಾಕ್ಕೊಳ್ಳುವ. ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಂಡ್ರೆ ಆಯಿತು. ಈಗ ಚೆನ್ನಾಗಿ ಗಂಟಿಲ್ಲದ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ನೀರು ಮಾಡಿಕೊಂಡಂತಹ ಬೆಲ್ಲದ ನೀರನ್ನು ಫುಲ್ ಹಾಕ್ಕೊಂಡಾಯ್ತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಕೂಡ ಗಂಟಿರಬಾರ್ದು, ಕೈ ಆಡಿಸ್ತಾನೇ ಇರಬೇಕು. ಸ್ವಲ್ಪ ಕೂಡ ಬಿಡಬಾರ್ದು, ಬಿಟ್ಟ ಕೂಡಲೇ ಗಂಟು ಹಿಡಿತದೆ. ಇದು ಹಾಗೇನೆ ಬೇಗ ಗಟ್ಟಿ ಆಗ್ತಾ ಬರ್ತದೆ ನೋಡಿ. ಈ ಥರ ಮಾಡ್ತಾ ಇರಬೇಕು ನೋಡಿ. ಗಂಟೆಲ್ಲ ಬಿಟ್ಟಾಗಿದೆ, ಸ್ಮೂತ್ ಟೆಕ್ಸ್ಚರ್ ಬಂದಿದೆ ನೋಡಿ. ಇನ್ನಿದು ಬಾಣಲೆಯಿಂದ ಬಿಟ್ಟು ಬರಬೇಕು, ಆವಾಗ ಹಲ್ವ ರೆಡಿ ಆಯ್ತು ಅಂತ ಹೇಳಿ ಅರ್ಥ. ನಾವೊಂದು ಇನ್ನು 5 ನಿಮಿಷ ಆದರೂ ಹೀಗೆ ಮಾಡ್ತಾ ಇರಬೇಕು. ಇದಕ್ಕೆ ಇವಾಗ ಏಲಕ್ಕಿ ಹಾಕ್ಕೊಳ್ಳುವ. 1 ಸ್ಪೂನಷ್ಟು ಏಲಕ್ಕಿಯನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಇವಾಗ ಇನ್ನು ಡ್ರೈ ಫ್ರೂಟ್ಸ್ ಕೂಡ ಇವಾಗಲೇ ಹಾಕ್ಕೊಳ್ತೇನೆ. ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡುವ. ನೋಡಿ, ಇದಾಗಿದೆ, ಬಾಣಲೆಯಿಂದ ಬಿಟ್ಟು ಬರ್ತಾ ಇದೆ ನೋಡಿ. ಇನ್ನು ಇದನ್ನು ಒಂದು ಟ್ರೇಗೆ ಹಾಕ್ಕೊಳ್ಳುವ. ಮತ್ತೊಂದು ಅರ್ಧ ಗಂಟೆ ಆದರೂ ಹಾಗೆ ಬಿಡಬೇಕು, ಆವಾಗ ಗಟ್ಟಿ ಆಗ್ತದೆ. ಒಂದು ಟ್ರೇಗೆ ಉಂಟಲ್ಲ ಈ ಥರ ತುಪ್ಪವನ್ನು ಚೆನ್ನಾಗಿ ಸವರಿಕೊಳ್ಬೇಕು. ಯಾಕಂತೇಳಿದರೆ ನಾವೀಗ ಮಾಡಿದ ಹಲ್ವ ಉಂಟಲ್ಲ ಇದಕ್ಕೆ ಹಾಕಲಿಕ್ಕೆ ಉಂಟು. ಹಾಕಿ ಆದ ನಂತರ ಹಾಗೆ ಒಂದು ಅರ್ಧ ಗಂಟೆ ಬಿಟ್ಟಾದ ನಂತರ ತೆಗಿಲಿಕ್ಕೆ. ನೋಡಿ, ಹಲ್ವ ಉಂಟಲ್ಲ ಟ್ರೇಗೆ ಹಾಕ್ಕೊಂಡು ಲೆವೆಲ್ ಮಾಡಿ ಆಯಿತು. ಇನ್ನಿದನ್ನು ಹಾಗೆ ಒಂದು ಅರ್ಧ ಗಂಟೆಗಳ ಕಾಲ ಬಿಡುವ. ನೋಡಿ, ಈಗ ಅರ್ಧ ಗಂಟೆ ಆಗಿದೆ. ನೋಡಿ, ಇದನ್ನು ಇನ್ನುಂಟಲ್ಲ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಳ್ಳುವ. ಬಾಯಲ್ಲಿಟ್ಟರೆ ಕರಗುವಂತಹ ನೋಡಿ ಸ್ಮೂತಾದ ಹಲ್ವ ರೆಡಿಯಾಗಿದೆ. ನನಗೆ ಕಟ್ ಮಾಡಲಿಕ್ಕೆ ಕೂಡ ಅಷ್ಟು ಕಷ್ಟ ಆಯಿತು, ಯಾಕಂತ ಹೇಳಿದರೆ ಅದು ಅಷ್ಟು ಸ್ಮೂತಾಗಿದೆ.
ಶೈನಿಂಗ್ ಆಗ್ತಾ ಉಂಟು ನೋಡಿ, ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಬಂದಿದೆ, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಗೋಧಿ ಹಲ್ವಾ ಯಾವ ರೀತಿ ಬಂದಿದೆ ಅಂತ ಹೇಳಿ. ಈ ಗೋಧಿ ಹಲ್ವಾವನ್ನು 2 ರೀತಿಯಲ್ಲಿ ಮಾಡ್ಬೋದು. ಒಂದು ಗೋಧಿ ಹಿಟ್ಟಿನಿಂದ ಮಾಡ್ಬೋದು, ಅದೇ ರೀತಿ ಗೋಧಿ ಕಾಳಿನಿಂದ ಕೂಡ ಮಾಡ್ಬೋದು. ಗೋಧಿ ಕಾಳಲ್ಲಿ ಮಾಡೋದಾದರೆ ಅದರ ಪ್ರೊಸೀಜರ್ ಸ್ವಲ್ಪ ಜಾಸ್ತಿ. 2 ದಿನ ಹೀಗೆ ನೆನೆಸಿಟ್ಟು ಅದರ ನೀರೆಲ್ಲ ತೆಗೆದು ಅದರ ಬಂಧವನ್ನೆಲ್ಲ ರೆಡಿ ಮಾಡಿಕೊಂಡು ಮಾಡುವಂಥದ್ದು. ನಾನು ಇವತ್ತು ಮಾಡಿರುವಂಥದ್ದು ದಿಢೀರಾಗಿ ಮಾಡುವಂತಹ ಗೋಧಿ ಹಲ್ವಾ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲಿ ತಪ್ಪದೇ ಟ್ರೈ ಮಾಡಿ. ಯಾವ ರೀತಿ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ಹೀಗೆ ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.